85ರ ಮೊದಲ ಚುನಾವಣೆಯನ್ನು ಎದುರಿಸಿದ್ರು ಕೂಡ 89ರಿಂದ ಅವರು ಚುನಾಯಿತ ಪ್ರತಿನಿಧಿಯಾಗಿ ಇನ್ಫ್ಯಾಕ್ಟ್ 87ರಲ್ಲಿ ಅವರು ಜಿಲ್ಲಾ ಪಂಚಾಯತ್ಗೆ ಆಯ್ಕೆಯಾಗಿರ್ತಾರೆ. ಅದಾದ ನಂತರ ಆವಾಗಿನ ಜಿಲ್ಲಾ ಪರಿಷತ್ಗೆ ಆಯ್ಕೆಯಾಗಿರ್ತಾರೆ. ನಂತರ 89ರಲ್ಲಿ ಮೊದಲ ಬಾರಿಗೆ ಅವರು ಶಾಸನಸಭೆಗೆ ಪ್ರವೇಶ ಮಾಡಿದಂಥವರು. ಅಲ್ಲಿಂದ ಸತತವಾಗಿ ಅದು ರಾಹುಲ್ ಗಾಂಧಿ ಅವರಿಗಾಗಲೇ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದಿರುವಂತಹ ದೃಶ್ಯವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ವಿ. ಲೋಕಭವನಕ್ಕೆ ಬಂದಿರುವಂತಹ ರಾಹುಲ್ ಗಾಂಧಿ ಹಾಗೂ ಕೆ.ಸಿ. ವೇಣುಗೋಪಾಲ್ ಜೊತೆಯಾಗಿ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಾಗಿ ಬಂದಿದ್ದಾರೆ. ವಿವಿಧ ಸಮುದಾಯಗಳ ಸ್ವಾಮೀಜಿಗಳವರು ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಅಭಿನಂದಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾದಂತಹ ಡಿ ಕೆ ಶಿವಕುಮಾರ್ ಅವರು 1990ರಲ್ಲಿ ಬಂಗಾರಪ್ಪನವರು ಸರ್ಕಾರ ಮಾಡಿದಾಗ ಬಂಗಾರಪ್ಪನವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಬಂದೀಖಾನೆ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅಲ್ಲಿಂದ ಸಚಿವರಾಗಿ ಕೆಲಸ ಮಾಡಿದಂಥವರು 1994ರಲ್ಲಿ ನೋಡಿ ಅವ್ರಿಗೆ ಎರಡನೇ ನೆಕ್ಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ನ ಟಿಕೆಟ್ ಕೈ ತಪ್ಪು ಹೋಗುತ್ತೆ. ಆಗ ಅವರು ಪಕ್ಷೇತರರಾಗಿ ನಿಲ್ತಾರೆ. 94ರಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯ ಪ್ರದರ್ಶನವನ್ನು ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಡೆದಿರೋದು 94ರ ಚುನಾವಣೆಯಲ್ಲಿ. ಅವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿರ್ತಾರೆ ಡಿ ಕೆ ಶಿವಕುಮಾರ್. ಮುಂದೆ ವಾಪಸ್ ಹಾಗೆಂತೇಳಿ ಅವರು ಪಕ್ಷೇತರ ಅಭ್ಯರ್ಥಿ ಆದ ನಂತರವೂ ಕೂಡ ಅವರೇನು ಆಗಿನ ಆಡಳಿತ ಪಕ್ಷದ ಜೊತೆ ಗುರುತಿಸ್ಕೊಳ್ಳೋದ್ರ ಕಡೆಗೆ ಹೋಗೋದಿಲ್ಲ. ಬದಲಿಗೆ ಅವರು ಪ್ರತಿಪಕ್ಷವಾಗಿದ್ದಂತಹ ಕಾಂಗ್ರೆಸ್ ಜೊತೆಗೇ ತನ್ನನ್ನು ಗುರುತಿಸ್ಕೊಂಡಿರ್ತಾರೆ. ಮತ್ತು ಮುಂದೆ 99ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಮತ್ತೆ ಸಹಕಾರ ಸಚಿವ, ಹಾಗೆಯೇ ಮುಂದೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. ಎಲ್ಲ ಮಠಾಧೀಶರುಗಳು ಕೂಡ ತಮ್ಮ ಶುಭ ಹಾರೈಕೆಗಳನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಬಂದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಇಬ್ಬರು ಕೂಡ ಬಂದಿದ್ದಾರೆ. ಸಿನಿಮಾ ಲೋಕದ ಬಹುತೇಕ ಎಲ್ಲ ಗಣ್ಯರನ್ನು ಕೂಡ ಕರೆದಿದ್ದಾರೆ. ಇವತ್ತು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಮಾರಂಭದಲ್ಲಿ ಇವತ್ತು ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರು ಒಬ್ಬರು ಉಪಮುಖ್ಯಮಂತ್ರಿಯನ್ನು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನೇಮಕ ಕೂಡ ಮಾಡಿರುವಂಥದ್ದು. ಮುಖ್ಯಮಂತ್ರಿ ಜೊತೆಗೆ ಉಪಮುಖ್ಯಮಂತ್ರಿಯವರು ಕೂಡ ಇರ್ತಾರೆ. ಉಳಿದಂತೆ ಒಂದಿಷ್ಟು ಖಾತೆಗಳ ಬದಲಾವಣೆ ಆಗಬಹುದು. ಖಾತೆಗಳ ವಿಚಾರದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಬೇರೆ ಬೇರೆ ಮಠಾಧೀಶರುಗಳು ತಮ್ಮ ತಮ್ಮ ಮಠಗಳಿಂದ ತಂದಿರುವಂತಹ ಹಾರವನ್ನು ಹಾಕ್ತಾ ಇದ್ದಾರೆ. ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ. ಹೂವನ್ನು ಹಾಕಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಿಂತ್ಕೊಳ್ಬಾರ್ದು. ಪ್ಲೀಸ್ ಟೇಕ್ ಚಾರ್ಜ್. ಪ್ಲೀಸ್ ಸ್ಟಾಪ್ ದ ಮೂವ್ಮೆಂಟ್. ಒಂದು ವೇಳೆ ತಾವು ಎಲ್ಲ ಶಾಸಕರುಗಳನ್ನ ಮಾತನಾಡಿಸ್ಕೊಂಡು ಮಧ್ಯದಲ್ಲಿ ನಿಂತ್ಕೊಳ್ಬಾರ್ದು. ಹೀಗೆ ಎಲ್ಲರ ಜೊತೆ ಕೂಡ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಬಹಳ ಆಕ್ಟಿವ್ ಆಗಿರೋದ್ರಿಂದಾಗಿ ಈಗಲೂ ಕೂಡ ಎಲ್ಲ ರೋದಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ಮಾತನಾಡಿಸ್ಕೊಂಡು ಬರುವಂಥದ್ದು ಸಾಮಾನ್ಯ. ಯಾಕಂದರೆ ಸಿದ್ದರಾಮಯ್ಯನವರಿಂದ ನಾವು ಇದನ್ನು ನಿರೀಕ್ಷೆ ಮಾಡೋಕ್ಕಾಗ್ತಿರಲಿಲ್ಲ. ಅವರ ಹಿರಿತನ ಮತ್ತು ಅವರ ವಯಸ್ಸಿನ ಕಾರಣಕ್ಕಾಗಿ ಕೂಡ ಅವರು ಇಷ್ಟು ಓಡಾಡಿಕೊಂಡು ಎಲ್ಲರನ್ನ ಮಾತಾಡ್ತಾರೆ. ಆದರೆ ಮೊದಲ ಬಾರಿ ಮುಖ್ಯಮಂತ್ರಿ ಆಗ್ತಾ ಇರುವಂತಹ ಸಂಭ್ರಮದಲ್ಲಿ ಹೇಗೆ ಒಂದು ಮದುವೆ ಗಂಟಿನ ಸಂಭ್ರಮ ಇವತ್ತು ಡಿ ಕೆ ಶಿವಕುಮಾರ್ ಅವರಲ್ಲಿ ಸಹಜವಾಗಿಯೇ ಇದ್ದೇ ಇದೆ ಅಂಥದ್ದೊಂದು ಉತ್ಸಾಹ. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇರುವಂಥವ್ರು ನಾರಾಯಣ ಮೂರ್ತಿಯವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಹೀಗೆ ಹಿರಿಯರನ್ನು ಅಥವಾ ತಾನು ಕರೆಸ್ಕೊಂಡಿರುವಂತಹ ಪ್ರತಿಯೊಬ್ಬ ಆಹ್ವಾನಿತರನ್ನು ಕೂಡ ಹೋಗಿ ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಸಕರುಗಳನ್ನು, ಮಾಜಿ ಸಚಿವರುಗಳನ್ನು, ಬೇರೆ ಬೇರೆ ಸಮುದಾಯಗಳಿಂದ ಗಣ್ಯರುಗಳನ್ನು ಕರೆಸ್ಕೊಂಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಮೂಲಕ ಎಲ್ಲರ ಮನ ಗೆದ್ದು ತಾನು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ. ಮತ್ತು ಒಂದು ಮಾತನ್ನು ಶಿವಕುಮಾರ್ ಅವರು ಕಳೆದ 3 ವರ್ಷಗಳಿಂದ ಅನೇಕ ಸಂದರ್ಭಗಳಲ್ಲಿ ಚರ್ಚೆ ಬರ್ತಾ ಇತ್ತು. ಶಿವಕುಮಾರ್ ಅವ್ರ ಜೊತೆಗೆ ಶಾಸಕರ ಬೆಂಬಲ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬೆಂಬಲ ಇರುವಂಥದ್ದು, ಇವ್ರ ಜೊತೆ ಏನು 15 ಜನ ಶಾಸಕರಿದ್ದಾರೆ, 20 ಜನ ಶಾಸಕರಿದ್ದಾರೆ, ಈ ರೀತಿಯಂಥ ಚರ್ಚೆಗಳು ಬಂದಾಗ ಶಿವಕುಮಾರ್ ಅವರು ಒಂದೇ ಮಾತನಾಡ್ತಿದ್ರು. ನನ್ನ ಜೊತೆಗೆ 140 ಜನ ಶಾಸಕರಿದ್ದಾರೆ, ಕಾಂಗ್ರೆಸ್ಸಿಂದ ಗೆದ್ದಿರುವ ಎಲ್ಲ ಶಾಸಕರು ನನ್ನ ಜೊತೆಗಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಂತ ಹೇಳಿದರು. ನೋಡಿದರೆ ಅದನ್ನು ಕಾರ್ಯರೂಪಕ್ಕೆ ತಂದುಬಿಟ್ರು ಅವರು. ಅವಿರೋಧ ಆಯ್ಕೆ, ಸರ್ವಾನುಮತದ ಆಯ್ಕೆ. ಸಿದ್ದರಾಮಯ್ಯವರು 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಶಾಸಕಾಂಗ ಪಕ್ಷದ ಸಭೆಯ ಆಯ್ಕೆ. ಅಲ್ಲಿ ಶಾಸಕರ ನಡುವೆ ಒಂದಿಷ್ಟು ಡಿವಿಷನ್ ಆಗುತ್ತೆ. ಅಂದರೆ ಮೆಜಾರಿಟಿ ಶಾಸಕರು ಅವತ್ತು ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಅಫ್ಕೋರ್ಸ್ 5 ವರ್ಷ ಆಡಳಿತವನ್ನು ನಡೆಸ್ತಾರೆ. ಅದು ಒಂದು ಡೆಮೋಕ್ರಸಿ ಸೆಟಪ್ನಲ್ಲಿ ಆಗುವಂತಹ ಸಾಮಾನ್ಯವಾದ ಪರಿಸ್ಥಿತಿ. ಆದರೆ ಕೆಲವೊಮ್ಮೆ ಸರ್ವಾನುಮತದ ಆಯ್ಕೆಯೂ ಕೂಡ ಆಗುತ್ತೆ. ಆ ರೀತಿಯ ಸರ್ವಾನುಮತದ ಆಯ್ಕೆ ಅನ್ನುವಂಥದ್ದು ಹೈಕಮಾಂಡ್ ಹೇಳಿದಾಗ ಸರ್ವಾನುಮತದ ಆಯ್ಕೆಗಳು ಆಗ್ತವೆ. ಆ ಸರ್ವಾನುಮತದ ಮೂಲಕವಾಗಿಯೇ ಆಯ್ಕೆ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ. ಒಂದು ವೇಳೆ ನಾವು ನಿಂತ್ಕೊಳ್ಬೇಕಾದ್ರೆ ದಯವಿಟ್ಟು ಸೈಡ್ಗೆ. ಇತಿಹಾಸದಲ್ಲಿ
ಪ್ರತಿಯೊಂದು ಆನ್ಲೈನ್ ರೆಸೊಲ್ಯೂಷನ್ನೇ ನಾವು ಮಾಡಿರೋದು ಕಾಂಗ್ರೆಸ್ಸಲ್ಲಿ. ನೀವು ಬ್ಲಾಕ್ ಕಾಂಗ್ರೆಸ್ಸಿಂದ, ಜಿಲ್ಲಾ ಕಾಂಗ್ರೆಸ್ಸಿಂದ, ರಾಜ್ಯ, ರಾಷ್ಟ್ರದಲ್ಲಿ ಯಾವುದೇ ತಗೊಂಡ್ರು ಈಗ ಶಾಸಕರು ಭಾಳ ಜನ ಮುಖ್ಯಮಂತ್ರಿಗಳಿಗೆ ಇರಲಿಲ್ಲ. ಆದ್ರೆ 13ರಲ್ಲಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದಾಗ ನೀವು ಆನ್ಲೈನ್ ರೆಸಲ್ಯೂಷನ್ ಮಾಡಿರಲಿಲ್ಲ ಅವತ್ತು. ಖರ್ಗೆ ಅವರು ಅದು ಅಫಿಷಿಯಲ್ CLP ಅಲ್ಲಿ ಅಲ್ಲ. ಇದ್ರಲ್ಲೇ ಹೇಳ್ತೀನಿ ಕೇಳಿ, CLP ಅಲ್ಲಿ ಆಗಿರೋದು ನಂತರ ಅದರ ಒಂದು ಮುಂದುವರೆದ ಭಾಗವಾಗಿ ಹೈಕಮಾಂಡ್ ಜೊತೆ ಡಿಸ್ಕಷನ್ ಒಂದ್ ನಿಮಿಷ ಕೇಳಿ. ಅಲ್ಲಲ್ಲ, ನಿಮಗೆ ಗೊತ್ತಿರೋದು ನೀವು ಹೇಳ್ತಾ ಇರ್ತೀರಿ, ನನಗೆ ಅದಂಗಲ್ಲ. ಈಗ ಮೊನ್ನೆ ಚಿದಂಬರಂ ಅವರು ಬಂದು ಹೋಗಿದ್ದಾರೆ, ಯಾರಿಗೂ ಗೊತ್ತೇ ಇಲ್ಲ, ನ್ಯೂಸೇ ಆಗಲಿಲ್ಲ. ಅಲ್ಲಿ ಏರ್ಪೋರ್ಟ್ ಹತ್ರನೇ ಇದ್ದರು, ಎಲ್ಲ ಶಾಸಕರುಗಳನ್ನ ಕರೆಸಿದ್ರು. ಹಿಂದೆ ಒಂದು ಸರಿ ಇದಾಯಿತು, ನಾವೆಲ್ಲ ನಾನು MLC ಇದಕ್ಕೆ ನಮ್ಮ ರೇಸ್ ಕೋರ್ಸ್ ಹತ್ರ ಹೋಟೆಲ್ಗೆಲ್ಲ ಹೋಗಿ